ಈಗ ನಾವು ಒಂದು ಪೀನ ಮಸೂರವನ್ನು ಬಳಸ್ಕೊಂಡು ಅದರ ಮುಂದೆ ವಸ್ತುವನ್ನು ಬೇರೆ ಬೇರೆ ಸ್ಥಾನದಲ್ಲಿಟ್ಟಾಗ ಪ್ರತಿಬಿಂಬಗಳು ಹೇಗೆ ಉಂಟಾಗ್ತವೆ ಅನ್ನೋದನ್ನು ಅಭ್ಯಾಸ ಮಾಡೋಣ ಈ ಪ್ರಯೋಗದ ಮೂಲಕ. ಓಕೆ, ಆಗ್ಬೋದಾ? ಈಗ ನೀವು ಅದಕ್ಕಾಗಿ ಏನು ಮಾಡಿದ್ದೀರಿ ಅಂದರೆ, ಒಂದು ಪೀನ ಮಸೂರ ಮತ್ತು ಅದರ ಆಧಾರ ಸ್ತಂಭದಲ್ಲಿ ಅದನ್ನು ಭದ್ರವಾಗಿ ಇರಿಸಿದಿರಿ. ಹಾಗೆ ಒಂದು ಪರದೆಯನ್ನು ತೆಗೆದುಕೊಂಡಿದ್ದೀರಿ ಮತ್ತು ಒಂದು ಉರಿಯುತ್ತಿರುವ ಮೇಣದ ಬತ್ತಿಯನ್ನು ವಸ್ತುವಾಗಿ ತೆಗೆದುಕೊಂಡಿದ್ದೀರಿ. ಈಗ ಮೊದಲನೇದಾಗಿ ವಸ್ತುವನ್ನು ದರ್ಪಣದಿಂದ ಮಸೂರದಿಂದ ಎಷ್ಟು ದೂರದಲ್ಲಿ ಇಟ್ಟಿದ್ದೀರಿ? ಓಕೆ, ಈಗ ಪರದೆ ಮೇಲೆ ಪ್ರತಿಬಿಂಬವನ್ನು ಮೂಡಿಸಿ ನೋಡೋಣ. ಸ್ಪಷ್ಟವಾದ ಪ್ರತಿಬಿಂಬ ಬರಬೇಕು. ಕರೆಕ್ಟಾದ ಮೇಣದ ಬತ್ತಿ ಅಲ್ಲಿ ಬರಬೇಕು ಚಿತ್ರ. ಎಸ್, ಅಲ್ಲಿದೆ, ಕರೆಕ್ಟಾ? ಈಗ ಪ್ರತಿಬಿಂಬ ಉಂಟಾಗಿದೆ, ಪರದೆ ಮೇಲೆ ನೋಡ್ತಾ ಇದ್ದೀರಾ? ಹೇಳಿ ಪ್ರತಿಬಿಂಬದ ಲಕ್ಷಣಗಳನ್ನ ಹೇಳಿ. ಈಗ ಪ್ರತಿಬಿಂಬ ತಲೆ ಕೆಳಗಾಗಿದೆ ಮತ್ತು ಪ್ರತಿಬಿಂಬ ಸತ್ಯ ಪ್ರತಿಬಿಂಬ ಆಗಿದೆ ಮತ್ತು ಪ್ರತಿಬಿಂಬವು ವಸ್ತುವಿಗಿಂತ ವೆರಿ ಗುಡ್. ಓಕೆ, ರೈಟ್. ಈಗ ಮೇಣದ ಬತ್ತಿಯನ್ನು 40 ಸೆಂಟಿಮೀಟರ್ ದೂರದಲ್ಲಿಡಿ. ಇಟ್ರಾ? ಈಗ ನೋಡಿ ಪ್ರತಿಬಿಂಬ ಎಲ್ಲಿ ಉಂಟಾಗ್ತಾ ಇದೆ? ಉಂಟಾಗ್ತಾ ಇದೆಯಾ? ಓಕೆ, ಈಗ ಹೇಳಿ ಪ್ರತಿಬಿಂಬದ ಲಕ್ಷಣಗಳು ಹೇಳಿ. ಪ್ರತಿಬಿಂಬವು ತಲೆ ಕೆಳಗಾಗಿದೆ, ಪ್ರತಿಬಿಂಬ ಸತ್ಯ ಪ್ರತಿಬಿಂಬ ಆಗಿದೆ, ವಸ್ತುವಿಗಿಂತ ಚಿಕ್ಕದಾಗಿದೆ. ನೋಡಿ, ವಸ್ತು ಜೊತೆ ಹೋಲಿಕೆ ಮಾಡಿ ನೋಡಿ, ಅವಾಗ ನಿಮ್ಗೆ ಗೊತ್ತಾಗ್ತದೆ. ಅಜ್ವಾಲೆ ಎಲ್ಲ ಅಲ್ವಾ? ವಸ್ತುವಿಗಿಂತ ಚಿಕ್ಕದಾಗಿದೆ. ಓಕೆ, ಈಗ ಮೇಣದ ಬತ್ತಿಯನ್ನು ಇನ್ನು 30 ಸೆಂಟಿಮೀಟರ್ ದೂರದಲ್ಲಿಡಿ. ನೋಡಿ ಪ್ರತಿಬಿಂಬ ಎಲ್ಲಿದೆ? ಬೀಳ್ತಾ ಇದೆ ಇಲ್ಲಿಗ. ನೋಡಿ, ವಸ್ತುವಿಗಿಂತ ಏನಾಗಿದೆ ಈಗ ಪ್ರತಿಬಿಂಬ? ಲಕ್ಷಣಗಳು ಹೇಳಿ. ಹಾಗೆ ದೊಡ್ಡದಾಗಿದೆ. ಆಮೇಲೆ ಪ್ರತಿಬಿಂಬವು ತಲೆ ಕೆಳಗಾಗಿದೆ, ಪ್ರತಿಬಿಂಬವು ಸತ್ಯ ಪ್ರತಿಬಿಂಬ ಆಗಿದೆ. ರೈಟ್. ಈಗ 20 ಸೆಂಟಿಮೀಟರ್ ದೂರದಲ್ಲಿಡಿ. 20 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ದೀರಿ. ಹಂಗೆ ತಗೊಂಡೋಗ್ರಿ ಅದನ್ನು ಪರದೆ ಹಿಂದಕ್ಕೆ. ಓಕೆ, ನೋಡಿ ಎಷ್ಟು ದೂರದಲ್ಲಿ ಉಂಟಾಗಿದೆ ಅಲ್ವಾ? ಹೇಳಿ ನೋಡಿ ನಿಮಗೆ ಪ್ರತಿಬಿಂಬದ ಲಕ್ಷಣಗಳು. ವಸ್ತುವಿಗಿಂತ ದೊಡ್ಡದಾಗಿದೆ ಅಲ್ವಾ? ಆಮೇಲೆ ಸತ್ಯ ಪ್ರತಿಬಿಂಬ, ಯಾಕಂದ್ರೆ ಪರದೆ ಮೇಲೆ ಅದು ಕೂಡ ಬೀಳ್ತಾ ಇದೆ. ನೋಡಿ, ಪ್ರತಿಬಿಂಬ ವಸ್ತುವಿಗಿಂತ ದೊಡ್ಡದಾಗಿದೆ ಅಲ್ವಾ? ಹಾಗಾಗಿ ಪ್ರತಿಬಿಂಬ ದೊಡ್ಡದಾಗಿದೆ ಮತ್ತು ತಲೆ ಕೆಳಗಾಗಿದೆ, ಸತ್ಯ ಪ್ರತಿಬಿಂಬ ಆಗಿದೆ. ನೆಕ್ಸ್ಟ್, ವಸ್ತುವನ್ನು ಈಗ 10 ಸೆಂಟಿಮೀಟರ್ ದೂರದಲ್ಲಿ ನೋಡೋಣ. ಇಟ್ಟಿದ್ದೀರಾ? ಈಗ ನೋಡಿ ಪ್ರತಿಬಿಂಬ ಏನಾದರೂ ಉಂಟಾಗ್ತಾ ಇದೆಯಾ? ಇನ್ನು ಹಿಂದೆ ತಗೊಂಡೋಗಿ ನೋಡಬೇಕಾದ್ರೆ ಎಲ್ಲೋ ಪ್ರತಿಬಿಂಬ ಉಂಟಾಗಲಿಲ್ಲ. ಹಂಗಾರೆ ಎಲ್ಲೋಯ್ತು ಪ್ರತಿಬಿಂಬ? ಈಗ ಎಲ್ಲಿದೆ ನೋಡಿ? ಒಳಗಡೆ ಐತೇನೋ? ಮಸೂರದ ಒಳಗಡೆನೆ ಇದೆ. ಇಲ್ಲಿದೆ ನೋಡಿ, ಇಲ್ಲಿ ನೋಡಿ, ಬನ್ನಿ ಪ್ರತಿಬಿಂಬ ಕಾಣಿಸ್ತಾ ಇದೆ. ಹೌದು. ಈಗ ಹೇಳಿ ಪ್ರತಿಬಿಂಬದ ಲಕ್ಷಣಗಳು ಹೇಳಿ. ಚಿಕ್ಕದಾಗಿದೆ. ಇಷ್ಟೊತ್ತು ತಲೆ ಕೆಳಗಾದ ಪ್ರತಿಬಿಂಬ ಇತ್ತು, ವಸ್ತುವಿಗಿಂತ ದೊಡ್ಡದಾಗಿತ್ತು. ಸೊ ಈಗೇನಾಗಿದೆ? ಪ್ರತಿಬಿಂಬ ಸತ್ಯನ ಮಿಥ್ಯ ಪ್ರತಿಬಿಂಬನ? ಅದು ಮಿಥ್ಯ ಪ್ರತಿಬಿಂಬ. ಯಾಕಂದ್ರೆ ಪರದೆ ಮೇಲೆ ಬೀಳ್ತಾ ಇಲ್ಲ, ಬದಲಾಗಿ ಪ್ರತಿಬಿಂಬ ಎಲ್ಲಿದೆ? ದರ್ಪಣ ಮಸೂರದಲ್ಲಿನೇ ಇದೆ. ಹಾಗಾಗಿ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ ಆಗಿದೆ, ನೇರ ಪ್ರತಿಬಿಂಬ ಆಗಿದೆ, ಮತ್ತು ವಸ್ತುವಿಗಿಂತ ಗಾತ್ರದಲ್ಲಿ ಚಿಕ್ಕದಾಗಿದೆ. ಈಗ 5 ಸೆಂಟಿಮೀಟರ್ ದೂರದಲ್ಲಿ ನೋಡೋಣ. ಕಾಣಿಸ್ತಾ ಇದೆಯಾ ಈಗ? ಓಕೆ, ಹೇಳಿ ಈಗ ಪ್ರತಿಬಿಂಬದ ಲಕ್ಷಣಗಳು ಹೇಳಿ. ವಸ್ತುವಿಗಿಂತ ಚಿಕ್ಕದಾಗಿದೆ, ನೇರ ಪ್ರತಿಬಿಂಬ ಆಗಿದೆ, ಮತ್ತೆ ಮಿಥ್ಯ ಪ್ರತಿಬಿಂಬ ಆಗಿದೆ. ಸೊ ಇವಿಷ್ಟು ಏನದು? ಪೀನ ಮಸೂರದ ಮುಂದೆ ಬೇರೆ ಬೇರೆ ಸ್ಥಾನದಲ್ಲಿ ವಸ್ತುವನ್ನು ಇಟ್ಟಾಗ ಉಂಟಾಗ್ತಕ್ಕಂಥ ಪ್ರತಿಬಿಂಬದ ಲಕ್ಷಣಗಳನ್ನು ನೀವು ಈ ಪ್ರಯೋಗದ ಮೂಲಕ ಅಧ್ಯಯನ ಮಾಡಿದ್ದೀರಿ ಅಲ್ವಾ? ಅರ್ಥ ಆಯ್ತಾ ಈಗ ನಿಮಗೆಲ್ಲನೂ? ಓಕೆ.